ನಾಡಿನ ಜನಗಳಿಗೆಲ್ಲ ಶುಭೋದಯ. ಎಲ್ಲರಿಗೂ ನಮಸ್ಕಾರ. ಭಗವಂತ ಎಲ್ಲರಿಗೂ ನಮಸ್ಕಾರ ಮಾಡೋಕ್ಕೆ ಎಲ್ಲ ಭಗವಂತನೂ ಕಾರಣ. ಪ್ರತಿಯೊಬ್ಬರೂ ಇವತ್ತು ಸೋಮವಾರ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ, ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ, ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋಗಿ, ಎಲ್ಲ ದೇವಸ್ಥಾನಕ್ಕೂ ಹೋಗ್ಬೋದು. ಸೋಮವಾರ ದಿನ ತಾಯಿ ದೇವಸ್ಥಾನಕ್ಕೂ ಹೋಗ್ಬೋದು. ಚಾಮುಂಡೇಶ್ವರಿ ಆಗಲಿ, ರೇಣುಕಾದೇವಿ ಆಗಲಿ, ಎಲ್ಲಮ್ಮನಾಗಲಿ, ಎಲ್ಲರೂ ಕಾಳಮ್ಮ ಅವರು ಇವರು ಎಲ್ಲರೂ ಇದ್ದಾರಲ್ಲ, ಅವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೋದು. ಎಲ್ಲರಿಗೂ ಒಳ್ಳೇದಾಗಲಪ್ಪ ಭಗವಂತ ಅಂತ ಕೈ ಮುಗಿದು ಹೇಳ್ತೀನಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನು, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನು ಇವತ್ತು ತಾರೀಕು 27/5ನೇ ತಿಂಗಳು 2024 ಸೋಮವಾರ ದಿನ ಏನಪ್ಪ ಅಂದರೆ ವಿಶೇಷ. ಶಿವನಿಗೆ ಭಗವಂತನಿಗೆ ಹೋಗಿ ಕೈ ಮುಗಿದು ಕೇಳಿದ್ದು ಕೊಡ್ತಾನೆ. ಅದನ್ನು ನಾವು ಉಪಯೋಗಿಸ್ಕೋಬೇಕು. ಭಗವಂತ ಶಿವನಿಲ್ಲ ಅಂದರೆ ನಾವು ಯಾವ ಕಾರಣಕ್ಕೂ ಇಲ್ಲ. ಶಿವನೇ ಸೃಷ್ಟಿ, ಆದರೆ ಜನ್ಮ, ಆದರೆ ಕೊಡೋದಕ್ಕೂ ಗೊತ್ತು, ಕಿತ್ಕೊಂಬೋದು ಗೊತ್ತಿಲ್ಲ ಭಗವಂತನಿಗೆ. ಆ ಥರ ಶಿವ ಇಲ್ಲ, ಏನೇ ಬೈದ್ರೂ ನಾನು ನನ್ನ ಮಕ್ಕಳು ಅಂತಾನೆ. ಆದರೆ ಅದನ್ನು ಅರ್ಥ ಮಾಡ್ಕೋಬೇಕು. ತಂದೆ ಆಗಲಿ, ತಾಯಿ ಆಗಲಿ, ಮಕ್ಕಳಾಗಲಿ, ಎಲ್ಲರೂ ಅಷ್ಟೇ. ತಂದೆ ತಾಯಿ ಇಲ್ಲ ಅಂದರೆ ದೇವರು ಇಲ್ಲ ಅಂತ ಲೆಕ್ಕ. ಆದರೆ ತಂದೆ ತಾಯಿನ ಕಳ್ಕೊಂಡ್ಮೇಲೆ ನಮಗೆ ದೇವರು ಎಲ್ಲಪ್ಪ ಅಂತಾರೆ. ಅರ್ಥ ಪ್ರತಿಯೊಬ್ರಿಗೂ ಅಷ್ಟೇ. ತಂದೆ ತಾಯಿನೇ ಮನೆ ದೇವರು. ಅವ್ರನ್ನ ಕಳ್ಕೊಂಡ್ಮೇಲೆ ದೇವರು ಓದಂಗೆ ಆಯ್ತದೆ. ಆವಾಗ ದೇವಸ್ಥಾನಕ್ಕೆ ಹೋಗ್ತೀವಿ, ಭಗವಂತ ನೀನು ಎಲ್ಲಿದ್ಯಪ್ಪ, ತಂದೆ ನೀನೇ, ತಾಯಿ ನೀನೇ ಅಂದ್ಬಿಟ್ಟು ಆ ಭಗವಂತನ ಹೋಗಿ ಬೇಡ್ತೀವಿ. ಆವಾಗ ಕರುಣೆ ತೋರಿಸ್ತಾನೆ. ತಂದೆ ಬಾರೋ ಮಗ ಅಂತ ಕರೀತಾನೆ. ಆವಾಗ ಒಳ್ಳೇದು ಮಾಡ್ತಾನೆ ಭಗವಂತ. ಆ ಉದ್ದೇಶಕ್ಕೆ ಎಲ್ಲರೂ ಈಗ ತುಂಬ ಬಡವರಿದ್ದಾರೆ, ತಿನ್ನೋರು ಇರ್ತಾರೆ. ಆ ಭಗವಂತ ಎಲ್ಲ ಯಾವುದು ರೂಪದಲ್ಲಿ ಬರ್ತಾನೋ ಗೊತ್ತಿಲ್ಲ. ಮನೆ ಬಾಗಿಲಿಗೆ ಬರುವಾಗ ತಿನ್ನೋನಾದರೂ ಬರ್ತಾನೆ, ಭಿಕ್ಷುಕನಾದರೂ ಬರ್ತಾನೆ, ನಾನಾ ಥರ ಬರ್ತಾನೆ. ಆ ಭಗವಂತ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಎಲ್ಲರಿಗೂ ಗೊತ್ತಿರೋದಿಲ್ಲ. ಹೋಗೋ ಅಂತಾರೆ. ಆದರೆ ಭಗವಂತ ಹೊಂಟೋಯ್ತಾನೆ. ಹೋದ್ಮೇಲೆ ಪಶ್ಚಾತ್ತಾಪ ಪಟ್ಕೊಂಡು, ಅಯ್ಯೋ ಭಗವಂತ ಬಂದಿದ್ದ ಹೊಂಟೋದ್ನಲ್ಲಪ್ಪ, ಅಯ್ಯೋ ನಮ್ಮ ಹಣೆ ಬರವೇ ಸರಿ ಇಲ್ಲ, ಭಗವಂತನ ನಾವು ನೋಡ್ಬೋದಾಯ್ತಲ್ಲ ಅಂತಾರೆ. ಆ ಥರ ಮನುಷ್ಯ ಯಾವ ರೂಪದಲ್ಲಿ ಬರ್ತಾನೋ, ಯಾವ ಎಷ್ಟಲ್ಲಿ ಬರ್ತಾನೋ ಗೊತ್ತಿರೋದಿಲ್ಲ. ಎಲ್ಲ ತಿಳುವಳಿಕೆ ಇರಬೇಕು ಮನುಷ್ಯನಿಗೆ. ಶಿವನೇ ಇಲ್ಲದ ಮೇಲೆ ಶೂನ್ಯ ಅಂತ ಲೆಕ್ಕ. ಶಿವನೇ ನಮಗೆ, ಆ ಭಗವಂತ ಎಲ್ಲದಕ್ಕೂ ಅನುಗ್ರಹ ಕೊಡ್ತಾನೆ. ಆದರೆ ನಾವು ದಾನ ಧರ್ಮ ಹೆಂಗೆ ಗೊತ್ತಾ, ವಯಸ್ಸಾದರೂ ಮುದುಕರು ಮುಪ್ಪರು ಆ ದಾರಿಲಿ ನಡೆಯೋಕ್ಕಾಗದೋದ್ರೂ, ಕಣ್ಣು ಕಾಣೋದಿಲ್ಲ ಕೆಲವರಿಗೆ, ಆ ಕಣ್ಣು ಕಾಣದೋದ್ರೂ ಆ ಕಡೆ ರೋಡ್ಗೆ ದಾಟಿಸ್ಬೇಕು, ದಾರಿಗೆ ತಪ್ಪಿಸ್ಬೇಕು. ಗಾಡಿ ಬೈಕು ಎಲ್ಲ ಓದ್ತಾ ಇರ್ತವೆ, ಅವ್ರನ್ನ ದಾರಿ ತಪ್ಪಿಸಿ ಹೋಗ್ರಿ ಅಂತ ಕಳಿಸ್ಬೇಕು. ಆದರೆ ನಾಯಿ ನಾವು ಸಾಕ್ತೀವಲ್ಲ, ಅದು ನಮ್ಮನ್ನು ಕಾಪಾಡ್ತದೆ ಯಾವತ್ತೂ. ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಇಷ್ಟು ವಾಸ್ತವ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಅಡುಗೆ ಮನೆ ಯಾವ ಕಡೆ ಇರಬೇಕು, ರೂಮ್ ಯಾವ ಕಡೆ ಇರಬೇಕು, ಹಾಲ್ ಯಾವ ಕಡೆ ಇರಬೇಕು, ದೇವ್ರ ಮನೆಯಲ್ಲಿರಬೇಕು, ನಾವು ಮನಗೋದೆಲ್ಲಿ ಅಂತ ಎಲ್ಲ ವಾಸ್ತು ಪ್ರಕಾರ ತಿಳ್ಕೊಂಡಿರ್ಬೇಕು. ಅಲ್ಲಿ ಮನಗಿದ್ರೆ ಅವರು ಅನುಕೂಲವಾಯ್ತದೆ. ಎಲ್ಲೋ ಒಂದು ಕಡೆ ಮನೆ ಕಂಡು ಎಲ್ಲೋ ಒಂಥರ ಇದ್ದರೆ ಆ ಭಗವಂತ ಕಷ್ಟ ಕೊಡ್ತಾನೆ. ನಾನಿರೋ ಜಾಗದಲ್ಲಿ ಇವ್ರು ಮನಗ್ತಾರೆ, ಇವರು ನಾನಾ ಥರ ಆಯ್ತದೆ ಅಂತ ಅವರು ತಿಳ್ಕೊಂಡು ಇದು ಮಾಡ್ತಾರೆ. ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಭಗವಂತ ಒಳ್ಳೇದಾಯ್ತದೆ. ಇಷ್ಟೇನಪ್ಪ ಹೇಳೋದು. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನು, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡಿದಿಂದನು ಎಲ್ಲರಿಗೂ ಒಳ್ಳೇದಾಗಲಿ. ದೇವರು ಭಗವಂತ ಒಳ್ಳೇದು ಮಾಡಲಿ. ಎಲ್ಲರೂ ನಮ್ಮವರು ಅಂತ ಕೈ ಮುಗಿದು ಹೇಳ್ತಾ ಇರ್ತೀನಿ.